ಅಮ್ಮ ಹೊರಟು ಹೋದರು. ವಿಚ್ಛೇದಿತರಾಗಿ ಅದೆಷ್ಟೋ ವರ್ಷಗಳಾದರೂ ನಮಗೋಸ್ಕರ ಇಲಾಖೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದರು. ಈಗ ನಮ್ಮ ಗತಿ ಏನಣ್ಣ? ಅವರ ಕೆಲಸ ನಮಗೆ ಆಸರೆಯಾಗಬಹುದೇ? ಗೊತ್ತಿಲ್ಲ. ಅನುಕಂಪದ ನೇಮಕಾತಿ ನಿಯಮಗಳು ಏನಿದೆಯೋ. ಎಲ್ಲರಿಗೂ ನಮಸ್ಕಾರ. ಜಿಕೆ ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇದರಲ್ಲಿ ನಾವು ಅನುಕಂಪದ ಹುದ್ದೆಗೆ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರ ಪತಿ ಅಥವಾ ಪತ್ನಿ ವಿಚ್ಛೇದಿತರಾಗಿದ್ದು ಅವರು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅನುಕಂಪದ ಆಧಾರದ ನೇಮಕಾತಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಆದೇಶ ಸಂಖ್ಯೆ 25/1/2023 ನೀಡಿದಂಥ ಅನುಕಂಪ ಆಧಾರದ ಮೇಲೆ ನೇಮಕಾತಿಯ ಕುರಿತು ಸ್ಪಷ್ಟೀಕರಣದ ಆದೇಶದಲ್ಲಿ ನೀಡಲಾದಂಥ ಮಾಹಿತಿಯ ಬಗ್ಗೆ ನೋಡೋಣ. ಈ ಮಾಹಿತಿಯ ಕೆಲವು ತುಣುಕುಗಳ ಬಗ್ಗೆ ನೋಡುತ್ತಾ ಬರೋಣ. ವಿಚ್ಛೇದಿತ ಸರ್ಕಾರಿ ನೌಕರರು ಸೇವೆಯಲ್ಲಿರುವಾಗಲೇ ಮೃತಪಟ್ಟರೆ ಅವರ ಮಕ್ಕಳು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರೇ? ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರರು ವಿಚ್ಛೇದಿತರಾಗಿದ್ದು ಮರಣ ಹೊಂದಿದಂಥ ಸಂದರ್ಭದಲ್ಲಿ, ಅಂದರೆ ಪುರುಷ ನೌಕರ ಅಥವಾ ಮಹಿಳಾ ನೌಕರ ವಿಚ್ಛೇದಿತರಾಗಿದ್ದು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವರೊಂದಿಗೆ ವಾಸಿಸುತ್ತಿದ್ದ ಅವರ ಮಕ್ಕಳು ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಮತ್ತೊಂದು ಪ್ರಶ್ನೆ, ಮೃತ ವಿಚ್ಛೇದಿತ ನೌಕರರ ಮಕ್ಕಳು ದೂರದ ನಗರದಲ್ಲಿ ವಾಸಿಸುತ್ತಿದ್ದರೆ ಅವರು ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ವಿಚ್ಛೇದಿತ ನೌಕರರ ಪ್ರಕರಣದಲ್ಲಿ ಅನುಕಂಪದ ಹುದ್ದೆಯನ್ನು ಮಕ್ಕಳಿಗೆ ನೀಡುವಂಥ ಸಂದರ್ಭದಲ್ಲಿ ಈ ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ನೌಕರರ ಮಕ್ಕಳು, ಅಂದರೆ ವಿಚ್ಛೇದಿತ ನೌಕರರ ಮಕ್ಕಳು ನೌಕರರ ಮೇಲೆ ಅವಲಂಬಿತರಾಗಿರಬೇಕು ಹಾಗೂ ನೌಕರರ ಜೊತೆಯಲ್ಲೇ ವಾಸವಾಗಿರಬೇಕು ಎಂಬ ಷರತ್ತು ಕಡ್ಡಾಯವಾಗಿರುತ್ತದೆ. ಈ ಷರತ್ತನ್ನು ಪೂರೈಸಿದ್ದಲ್ಲಿ ಮಾತ್ರ ಅನುಕಂಪದ ಹುದ್ದೆಗೆ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಮತ್ತೊಂದು ಪ್ರಶ್ನೆ, ವಿಚ್ಛೇದಿತ ಸರ್ಕಾರಿ ನೌಕರರಿಗೆ ಮಕ್ಕಳಿದ್ದ ಸಂದರ್ಭದಲ್ಲಿ ಮೃತ ನೌಕರರ ಸಹೋದರ ಸಹೋದರಿಯರಿಗೆ ನೇಮಕಾತಿ ಅರ್ಹತೆ ಲಭಿಸುತ್ತದೆ. ವಿಚ್ಛೇದಿತ ನೌಕರರ ಸಂದರ್ಭದಲ್ಲಿ ವಿಚ್ಛೇದಿತ ನೌಕರರಿಗೆ, ಅಂದರೆ ಪುರುಷ ವಿಚ್ಛೇದಿತ ನೌಕರ ಅಥವಾ ಮಹಿಳಾ ವಿಚ್ಛೇದಿತ ನೌಕರರಾಗಿದ್ದು ಅವರ ಮೇಲೆ ಅವಲಂಬಿತ ಮಕ್ಕಳಿದ್ದಾಗ, ಅವರ ಜೊತೆಗೆ ವಾಸವಾಗಿರುವಂತ ಹಾಗೂ ಅವಲಂಬಿತ ಮಕ್ಕಳಿದ್ದಾಗ ಅಥವಾ ವಿಚ್ಛೇದಿತ ಸರ್ಕಾರಿ ನೌಕರರಿಗೆ ಮಕ್ಕಳಿದ್ದಾಗ ಮೃತ ವಿಚ್ಛೇದಿತ ನೌಕರರ ಸಹೋದರ ಸಹೋದರಿಯು ಅನುಕಂಪದ ಹುದ್ದೆಗೆ ಅರ್ಹತೆ ಹೊಂದಿರುವುದಿಲ್ಲ. ಮತ್ತೊಂದು ಪ್ರಶ್ನೆ, ವಿಚ್ಛೇದಿತ ಸರ್ಕಾರಿ ನೌಕರರು ಮೃತಪಟ್ಟು ಅವರಿಗೆ ಮಕ್ಕಳಿಲ್ಲದಿದ್ದಲ್ಲಿ ಯಾವ ಕುಟುಂಬದ ಸದಸ್ಯರು ಪರಿಗಣಿಸಬೇಕು? ಒಂದು ವೇಳೆ ವಿಚ್ಛೇದಿತ ಸರ್ಕಾರಿ ನೌಕರ ಮರಣ ಹೊಂದಿದ್ದಲ್ಲಿ, ಮರಣ ಹೊಂದಿದಂಥ ಸರ್ಕಾರಿ ನೌಕರರಿಗೆ ಅವಲಂಬಿತ ಮಕ್ಕಳು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅವರ ಸಹೋದರ ಸಹೋದರಿಯರಿಗೆ ಅನುಕಂಪದ ಹುದ್ದೆ ಲಭಿಸುತ್ತದೆ. ಆದರೆ ಇದರಲ್ಲಿ ಸಹೋದರ ಸಹೋದರಿಯರು ಅನುಕಂಪದ ಹುದ್ದೆಯನ್ನು ಪಡೆಯಲು ಮೃತ ವಿಚ್ಛೇದಿತ ನೌಕರರೊಂದಿಗೆ ವಾಸವಾಗಿರಬೇಕು ಹಾಗೂ ಮೃತ ನೌಕರರ ಮೇಲೆ ಅವಲಂಬಿತರಾಗಿರಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ ಅನುಕಂಪದ ಹುದ್ದೆ ಲಭಿಸುತ್ತದೆ. ಅನುಕಂಪ ಆಧಾರದ ನೇಮಕಾತಿಗೆ ಅರ್ಹರಾಗಲು ಸಹೋದರ ಸಹೋದರಿಯರು ಪೂರೈಸಬೇಕಾದಂಥ ಪ್ರಮುಖ ಷರತ್ತುಗಳು. ವಿಚ್ಛೇದಿತ ಸರ್ಕಾರಿ ನೌಕರನ ಸಂದರ್ಭದಲ್ಲಿ ಸಹೋದರ ಸಹೋದರಿಯರು ಅನುಕಂಪದ ಹುದ್ದೆಯನ್ನು ಪಡೆಯಲು ಕೆಲವು ಷರತ್ತುಗಳನ್ನು ಪೂರೈಸಬೇಕು. ಮೃತ ನೌಕರರಿಗೆ ಅವಲಂಬಿತ ಮಕ್ಕಳು
ಇಲ್ಲದೇ ಇರುವ ಸಂದರ್ಭದಲ್ಲಿ ಮಾತ್ರ ಅರ್ಹರಾಗುತ್ತಾರೆ. ಅದೇ ರೀತಿಯಾಗಿ ಸಹೋದರ ಸಹೋದರಿಯರು ಮೃತ ನೌಕರರ ಮೇಲೆ ಅವಲಂಬಿತರಾಗಿರಬೇಕು ಹಾಗೂ ಅವರು ಮೃತ ಸರ್ಕಾರಿ ನೌಕರರೊಂದಿಗೆ ವಾಸವಾಗಿರಬೇಕು ಮತ್ತು ಇತರ ನಿಯಮಗಳು ಮತ್ತು ಷರತ್ತುಗಳು ಸಹ ಪೂರೈಸತಕ್ಕದ್ದು. ಅಂತ ಸಂದರ್ಭದಲ್ಲಿ ಮಾತ್ರ ಸಹೋದರ ಸಹೋದರಿಯರಿಗೆ ನೌಕರಿ ಅನುಕಂಪದ ಹುದ್ದೆ ಲಭಿಸುವುದು. ಸುತ್ತೋಲೆ ನೀಡಿರುವ ಪ್ರಮುಖ ಸ್ಪಷ್ಟೀಕರಣದ ಸಾರಾಂಶವೇನು? ಈ ಸುತ್ತೋಲೆಯಲ್ಲಿ ವಿಚ್ಛೇದಿತ ನೌಕರ ಮರಣ ಹೊಂದಿದಂತ ಸಂದರ್ಭದಲ್ಲಿ, ಅಂದರೆ ಮಹಿಳಾ ನೌಕರರಾಗಿರಬಹುದು ಅಥವಾ ಪುರುಷ ನೌಕರರಾಗಿರಬಹುದು, ಮರಣ ಹೊಂದಿದಂತ ಸಂದರ್ಭದಲ್ಲಿ ಮೊದಲಿಗೆ ಮಕ್ಕಳಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ಒಂದು ವೇಳೆ ಮಕ್ಕಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆತನ ಮೇಲೆ ಅವಲಂಬಿತರಾದಂಥ ಹಾಗೂ ಇತರ ಎಲ್ಲ ಷರತ್ತುಗಳನ್ನು ಪೂರೈಸಿದಂತ ಸಹೋದರ ಸಹೋದರಿಯರು ಅನುಕಂಪದ ಹುದ್ದೆಯ ನೇಮಕಾತಿಗೆ ಅರ್ಹರಾಗುತ್ತಾರೆ. ಈ ಸ್ಪಷ್ಟೀಕರಣದ ಅಂಶಗಳು ಯಾವ ದಿನಾಂಕದಿಂದ ಅನ್ವಯವಾಗುತ್ತದೆ? ಈ ಅನುಕಂಪದ ಆಧಾರದ ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡಲಾಗಿದ್ದು, ಈ ನಿಯಮವು ದಿನಾಂಕ 9/4/2021 ಅನ್ವಯವಾಗುತ್ತದೆ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.